ಸೋಲಾರ್ನಿಂದ ನಾವು 4 ಎಕರೆ ತೋಟನ ಸಂಪೂರ್ಣ ನಾವು ನೀರಾವರಿ ಮಾಡ್ಕೊಂಡಿದ್ದೀವಿ. ಒಂದು 2,000 ಚಿಲ್ಲರೆ ಅಡಿಕೆ ಗಿಡ ಇದೆ, ಹಾಗೆ ಒಂದು 100 ತೆಂಗಿನ ಗಿಡ ಇದೆ. ಇದು ಕಂಪ್ಲೀಟಾಗಿ ನಾವು ಸೋಲಾರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ರಾತ್ರಿ 2 ಗಂಟೆ ಕರೆಂಟ್ ಕೊಟ್ಟರೆ ಬೆಳಗ್ಗೆ 8 ಗಂಟೆಗೆಲ್ಲ ನಮಗೆ ಕರೆಂಟ್ ಇರಲ್ಲ, ಆಗಲೇ ತೆಗೆದು ಬಿಡ್ತಾರೆ, ಅಷ್ಟೇ ಕರೆಂಟ್ ಬರೋದು. ಅದರಲ್ಲೂ ಕೂಡ ವೋಲ್ಟೇಜ್ ತುಂಬ ಕಮ್ಮಿ ಇರುತ್ತೆ. ನಮ್ಗೆ ಇಲ್ಲಿ ಚಿರತೆ ಕಾಟ, ರಾತ್ರಿ ಹೊತ್ತು ಆಚೆಗೆ ಬಂದು ನೀರಾಯಿಸೋಕ್ಕೆ ಹೆದರ್ಕೊಂಡು ಎಷ್ಟೋ ಜನ ಕೆಲಸದವ್ರು ಇಟ್ಟರು ಕೂಡ, ನಮ್ಮ ಫ್ಯಾಮಿಲಿ ತಂದಿಟ್ರು ಅವ್ರು ಹೊಟ್ಟೋಗ್ಬಿಡ್ತಿದ್ರು. ಹಂಗಾಗಿ ನಮ್ಗೆ ತುಂಬ ತೊಂದರೆ ಆಗ್ತಿತ್ತು. ಇವಾಗ ಹಂಗಿಲ್ಲ, 2 ವರ್ಷದಿಂದ ನಾವು ಸೋಲಾರ್ ಹಾಕ್ಸಿದ್ದೀವಿ. ಸೋಲಾರ್ ಮೇಲೆ ಪೂರ್ತಿ ಡಿಪೆಂಡ್ ಆಗಿದ್ದೀವಿ. ಬೆಳಗ್ಗೆ 7:30-8 ಗಂಟೆಗೆಲ್ಲ ನೀರು ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ಮತ್ತು ನಾವು ಕೃಷಿ ಹೊಂಡಕ್ಕೂ ಕೂಡ ನಾವು ಸೋಲಾರೇ ಹಾಕ್ಸ್ಕೊಂಡಿದ್ದೀವಿ. ಒಂದು 5:30ವರೆಗೂ, ಈಗ 5 ಗಂಟೆ 5:30 ಆಗಿದೆ, ಈಗಲೂ ಕೂಡ ನಮ್ಗೆ ನೀರು ಚೆನ್ನಾಗೇ ಬರ್ತಾ ಇದೆ. ಹಂಗಾಗಿ ನಮ್ಗೆ ಇವಾಗ ಕೆಲಸದವ್ರು ಇರಲಿಲ್ಲ ಅಂದರೂ ಕೂಡ ನಾನೇ ಬೇಕಾದ್ರೆ ಎಷ್ಟೋ ಸತಿ ನೀರು ಬೆಳಗ್ಗೆ ಹೊತ್ತೆ ನಾನು ನೀರು ಹಾಯಿಸ್ಕೊಂಡಿದ್ದೀವಿ. ತುಂಬಾನೇ ಇವಾಗ ನಮ್ಮ ತೋಟ ಹಚ್ಚ ಹಸಿರಾಗಿದೆ. ಒಳ್ಳೆ ಬೇಸಿಗೆಲ್ಲೂ ಕೂಡ ಮಳೆಗಾಲ ಥರನೇ ಇದೆ ತೋಟ. ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಇದು ಎಷ್ಟು ಖರ್ಚಾಗಿದೆ ಎಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವ್ರ ಹತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗು ನಾನು ಕರೆಂಟ್ ಸಿಕ್ಕಾಪಟ್ಟೆ ತೊಂದರೆ ಆಗೋದು. ಆಮೇಲೆ ನೈಟ್ ಟೈಮಲ್ಲಿ ಯಾರು ನಿಂತು ಡ್ರಿಪ್ ಚೇಂಜ್ ಮಾಡಿ ನೀರು ಹಾಯಿಸಿಲ್ಲ ಲೇಬರ್ಸು. ಇದಕ್ಕೆ ಏನು ಮಾಡಿದೆ, ಜನ್ರೇಟರ್ ತಂದೆ. ಅದಕ್ಕೆ ಡೀಸೆಲ್ ಹಾಕೋದು, ಮೋಟ್ರ್ ಸುಟ್ಟೋಗೋದು, ಯಾವಾಗಲೂ ಪ್ರಾಬ್ಲಮ್ ಆಗೋದು. ಆಮೇಲೆ ಆಕಸ್ಮಿಕವಾಗಿ ನಮ್ಮ ಫ್ರೆಂಡು ಕೆಂಪೇಗೌಡರು ಅಂತ ಸ್ನೇಹಿತರು ಪರಿಚಯ ಆದರು. ಸೋಲಾರ್ ಬಗ್ಗೆ ಅಂತ ಕೇಳೋದಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದಾಗ 15 HP ಮೋಟ್ರಿಗೆ ಸೆಟ್ ಮಾಡಿಕೊಟ್ರು. 2 ವರ್ಷ ಆಯಿತು ಫಿಟ್ ಮಾಡಿ. ಇದುವರೆಗೂ ನನಗೆ ತೊಂದರೆ ಇಲ್ಲ ನೀರಿಂದು. ಆಮೇಲೆ ಹಗಲೊತ್ತೆ ನೀರು ಹಾಯಿಸ್ತೀವಿ, ಚಿರತೆ ಕಾಟಕ್ಕೆ, ವೋಲ್ಟೇಜ್ ಪ್ರಾಬ್ಲಮ್ಗೆ. ಮತ್ತು ಲೇಬರ್ಸು ಕರೆಂಟ್ ಇದ್ದರೂ ವೋಲ್ಟೇಜ್ ಇರ್ತಿರ್ಲಿಲ್ಲ. ಈ ಲೇಬರ್ಸು ಬಂದರೆ ಚಿರತೆ ಕಾಟಕ್ಕೆ ಎದ್ಕೊಂಡು 3 ತಿಂಗಳಿರೋರು ಓಡೋದು. ನಮ್ಮದು ಸ್ವಲ್ಪ ಕಾಡಲ್ಲಿರೋದು ತೋಟ, ಇಲ್ಲಿ ಗುಡ್ಡದ ಇದರಲ್ಲಿ. ಈಗ 3 ವರ್ಷ ಆಯಿತು, 2 ವರ್ಷ ಆಯಿತು ಇದಾಕಿ ಸೋಲಾರ್ ಹಾಕಿ. ನನಗೆ ಮೋಟ್ರ್ ಸುಟ್ಟೋದಾಗಲಿ ಮತ್ತೊಂದೆಲ್ಲ ಡೇ ಟೈಮಲ್ಲಿ ಒಳ್ಳೆ ಪ್ರೆಸರ್ ನೀರು ಬರುತ್ತೆ. ಅದಾದಮೇಲೆ ಮೊನ್ನೆ ಒಂದು 5 HP ಒಂದು ಸೋಲಾರ್ ಹಾಕ್ತೀನಿ, ಅದರಲ್ಲೂ ಭಾಳ ಚೆನ್ನಾಗಿ ನೀರು ಬರುತ್ತೆ. ಫಸ್ಟ್ ಕ್ಲಾಸಾಗಿ ನಮಗೆ ಅದರಿಂದ ತೊಂದರೆನೇ ಇಲ್ಲ. ಈಗ ನೀರಿಂದ ನಮಗೆ ಸಮಸ್ಯೆನೇ ಇಲ್ಲ. ಕರೆಂಟ್ ಬೇಕೇ ಆಗಿಲ್ಲ ನಮಗೆ. ಕರೆಂಟ್ ನಾವು ಕರೆಂಟ್ಗೆ ಆನ್ ಮಾಡೋದಿಲ್ಲ. ಆಮೇಲೆ ಯಾವಾಗಲೂ ಫೀಸ್ ಹೋಯ್ತು, ಜಂಪ್ ಹೋಯ್ತು, ಮೋಟ್ರ್ ಸುಟ್ಟೋಯ್ತು ಅನ್ನೋ ಪ್ರಾಬ್ಲಮ್ ಇಲ್ಲ. ಒಂದ್ಸಲಿ ಮೋಟ್ರ್ ತಿಳಿಸಿದ್ರೆ 10,000 ರೂಪಾಯಿ ಕೇಳ್ತಾರೆ. ನಮ್ಮ ಟೈಮಿಗೆ ಬರೋಲ್ಲ. ಆಮೇಲೆ ಮೋಟ್ರ್ ಬಿಚ್ಕೊಂಡು ಹೋದ್ರೆ 3-4 ದಿವಸ ಕಾಯಬೇಕು ಬೋರ್ ಹತ್ರ, ಸೇಫ್ಟಿ ಪರ್ಪಸ್ಗೋಸ್ಕರ. ಹಂಗಾಗಿ ನಮಗೆ ಈಗ ಸೋಲಾರ್ ಹಾಕಿರೋದ್ರಿಂದ 2 ವರ್ಷ ಆಯಿತು, ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಕ್ಲಾಸ್ ಆಗಿದೆ ನಮ್ಮ ತೋಟ. ಇದೆಲ್ಲ ರೈತರಿಗೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದೀವಿ. ಎಲ್ಲರೂ ಹಾಕ್ಸ್ಕೊಳ್ಳಿ, ಭಾಳ ಯೂಸ್ ಆಗುತ್ತೆ. ಒಂದು 4.5 5 ಲಕ್ಷ ಖರ್ಚು ಮಾಡಿದ್ರೆ ಒಂದು 15 HP ಮೋಟ್ರ್ ಫಸ್ಟ್ ಕ್ಲಾಸಾಗಿ ಓಡುತ್ತೆ. ಬೆಳಗ್ಗೆ 9 ಗಂಟೆಗೆ ಆನ್ ಮಾಡ್ತೀವಿ, ಸಂಜೆ 4:45 5 ಗಂಟೆವರೆಗೂ ಫಸ್ಟ್ ಕ್ಲಾಸಾಗಿ ನೀರು ಬರುತ್ತೆ. ಇದು 3 ನಿಮಿಷದ ವಿಡಿಯೋ ಆಗಿರೋದ್ರಿಂದ ನಾನು ಸಂಪೂರ್ಣ ಮಾಹಿತಿ ಕೊಡೋಕ್ಕಾಗಿಲ್ಲ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಸೋಲಾರ್ ಬಗ್ಗೆ ಇನ್ನೂ ಮಾಹಿತಿಗಳನ್ನ ಕೊಡ್ತೀನಿ.